ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಯಟ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಈ ಒಂದು ಡಯಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ಬನ್ನಿ ಡಯಟ್ ಯಾಕೆ ಮಾಡಬೇಕು, ಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಸೆಲೆಬ್ರಿಟಿ ಡಯಟಿಷಿಯನ್ ಅಶ್ವಿನಿ ಸುಕುಮಾರ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಅಶ್ವಿನಿ, ಹೇಳಿ, ಡಯಟ್ ಅಂತಂದರೆ ಏನು? ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಉಪವಾಸ ಇರೋದ ಡಯಟಾ ಅಥವಾ ಲಿಮಿಟೆಡ್ ಆಗಿ ತಿನ್ನೋದಾ ಅಥವಾ ತುಂಬ ತಿನ್ನೋದಾ? ಏನು ಡಯಟ್ ಅಂದರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಡಯಟ್ ಅಂದರೆ ನಮ್ಮ ಏಜ್ ಮತ್ತು ನಮ್ಮ ತೂಕ ಮತ್ತು ನಮ್ಮ ಏಜ್ ಹೈಟ್ ವೆಯ್ಟ್ಗೆ ತಕ್ಕಂತೆ ಒಂದು ಬ್ಯಾಲೆನ್ಸ್ಡ್ ಆಹಾರ ತಗೊಳ್ಳೋದೇ ಡಯಟು. ಫುಡ್ ಅಂತಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ? ಫುಡ್ ಇರ್ಬೋದು, ನಮ್ಮ ರುಟೀನ್ ವರ್ಕ್ಸ್ ಇರ್ಬೋದು, ಯಾವ ಥರ ಎಫೆಕ್ಟ್ ಆಗುತ್ತೆ? ಏನಂತೀರ ಅದಕ್ಕೆ? ಹೆಂಗಸರಿಗೆ ನೋಡಿದ್ರೆ ಈ ಕಾಲದಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಇದೆ. ಮತ್ತು ಹೌಸ್ ವೈಫ್ಸ್ ಅಂತ ಹೇಳ್ತೀವಿ, ಆದರೆ ಮನೆಯಲ್ಲೂ ತುಂಬ ಜಾಸ್ತಿ ಕೆಲಸ ಇದೆ. ಇನ್ನು ಕರಿಯರ್ ವಿಮೆನ್ಗೆ ಅವರು ಹೊರಗಡೆನೂ ಕೆಲಸ ಮಾಡಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು. ಈ ರುಟೀನ್ ಸ್ಕೆಡ್ಯೂಲಲ್ಲಿ ಅವರು ಆಹಾರನ ಸರಿಯಾಗಿ ತಗೊಳ್ತಾ ಇಲ್ಲ. ಆದ್ರಿಂದ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸ್ವಲ್ಪ ಅವರು ಬ್ಯುಸಿ ಸ್ಕೆಡ್ಯೂಲಿಂದ ಅವ್ರ ಆಹಾರಕ್ಕೆ ಸ್ವಲ್ಪ ಗಮನ ಕೊಟ್ಟು ಕ್ರಮವಾದ ಆಹಾರವನ್ನು ತಗೊಂಡ್ರೆ ಅವ್ರ ದೇಹಕ್ಕೂ ಒಳ್ಳೆಯದು, ಮತ್ತು ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಜಾಸ್ತಿ ಎಫಿಷಿಯನ್ಸಿ ಅಂತೀವಲ್ವಾ, ಅದು ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಯಾವ ಟೈಮಲ್ಲಿ ಡಯಟ್ ಮಾಡಬಾರ್ದು ಹೆಣ್ಮಕ್ಳು ಎಸ್ಪೆಷಲಿ? ಯಾವ ಟೈಮಲ್ಲಿ ಡಯಟ್ ಮಾಡಬಾರ್ದು ಅಂದರೆ ಮೇಯ್ನು ವಿಮೆನ್ ಲೈಫ್ ಸೈಕಲ್ ಅಂತೀವಲ್ವಾ, ಅದರಲ್ಲಿ ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್ ಇದು ಎರಡು ತುಂಬ ಇಂಪಾರ್ಟೆಂಟ್ ಫೇಸಸ್ ವಿಮೆನ್ಸ್ ಲೈಫಲ್ಲಿ. ಆ ಟೈಮಲ್ಲಿ ಡಯಟ್ ಮಾಡಬಾರ್ದು ಅಂದರೆ ತೀರಾ ಕಮ್ಮಿ ತಿನ್ನಬಾರ್ದು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 15 kgs ಒಂದು ಫುಲ್ ಟರ್ಮ್ ಪ್ರೆಗ್ನೆನ್ಸಿಗೆ ಸ್ವಲ್ಪ ಆಹಾರ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ತಿರ್ಗಾ ಒಂದು ಲ್ಯಾಕ್ಟೇಷನ್ನು ಅವರು ಮಗು ಫೀಡ್ ಮಾಡುವಾಗ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಮಾಡ್ಕೋತೀವಿ. ನ್ಯೂಟ್ರಿಷನ್ಸ್ ಇರ್ಬೋದು, ಡಯಟ್ ಅಂತ ಲಿಸ್ಟಲ್ಲಿ ಬರುವಂಥ ಫುಡ್, ಕಾಮನ್ ಫುಡ್ಗಳು ಯಾವುದು? ಕಾಮನ್ ಫುಡ್ ಅಂದರೆ ಒಳ್ಳೆ ಡಯಟಲ್ಲಿ ನಾವು ಹೋಲ್ ಗ್ರೈನ್ ಸೀರಿಯಲ್ಸ್ ಅಂತೀವಿ. ಯಾವ ಫುಡ್ಡಲ್ಲಿ ಜಾಸ್ತಿ ನಾರಂಶ ಇದೆಯೋ ಅದನ್ನು ಹೋಲ್ ಗ್ರೈನ್ ಸೀರಿಯಲ್ಸ್ ಅಂತೀವಿ. ವೀಟು, ರಾಗಿ, ಓಟ್ಸು, ಈ ತರ ಫುಡ್ಸ್ ಅಲ್ಲಿ ನಮಗೆ ಜಾಸ್ತಿ ನ್ಯೂಟ್ರಿಷನ್ ಬರುತ್ತೆ. ಇದು ನಮ್ಮ ಸೀರಿಯಲ್ ಗ್ರೂಪ್ ಆಯ್ತು. ಪ್ರೋಟೀನ್ಸ್ ಅಲ್ಲಿ ಜಾಸ್ತಿ ಫ್ಯಾಟ್ ಅಂಶ ಇರೋ ಪ್ರೋಟೀನ್ಸ್ ಅಂದ್ರೆ ರೆಡ್ ಮೀಟು. ಅದನ್ನ ಬಿಟ್ಟು ನಾವು ಲೀನ್ ಮೀಟ್ ಅಂತೀವಿ. ಪೋಲ್ಟ್ರಿ, ಚಿಕನ್ನು, ಫಿಶು, ಎಗ್ ವೈಟ್ಸು ಇದು ತುಂಬಾ ಒಳ್ಳೇದು. ಮತ್ತೆ ಫ್ರೂಟ್ಸ್ ಅಂತ ಹೇಳಿದ್ರಲ್ವಾ, ಫ್ರೂಟ್ಸ್ ಅಲ್ಲಿ ಎಷ್ಟು ಜಾಸ್ತಿ ಕಲರ್ಫುಲ್ ಫ್ರೂಟ್ಸ್ ತಿಂತೀವೋ ಅಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನಮ್ಮ ದೇಹಕ್ಕೆ ಸಿಗತ್ತೆ. ಸೊ ಆಪಲ್, ಪೇರು, ಮೂಸಂಬಿ, ಆರೆಂಜ್, ಗ್ವಾವಾ, ಪೊಮೊಗ್ರಾನೇಟ್, ಪಪಾಯ, ಮಸ್ಕ್ ಮೆಲನ್ ಎಲ್ಲಾ ಫ್ರೂಟ್ಸು ತಿನ್ಬಹುದು. ವೆಜಿಟೇಬಲ್ಸ್ ಅಲ್ಲೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಾವು ಹೌಸ್ ವೈಫ್ ಆಗ್ಲಿ ಮತ್ತೆ ಕೆಲ್ಸಕ್ಕೆ ಹೋಗೋರಾಗ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ ತಕ್ಷಣ ಅಯ್ಯೋ ಅದ್ ಯಾರಪ್ಪ ಕ್ಲೀನ್ ಮಾಡ್ತಾರೆ ಅಂತ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಸ್ವಲ್ಪ ಟೈಮ್ ತಗೊಂಡು ಅಟ್ ಲೀಸ್ಟ್ ವೀಕ್ಲಿ 3 to 4 times ಒಂಥರದ ಗ್ರೀನ್ ಲೀಫಿ ವೆಜಿಟೇಬಲ್, ಮೇಥಿ ಆಗ್ಲಿ, ಸ್ಪಿನಾಚ್ ಆಗ್ಲಿ, ಅಮರಾಂತ್ ಆಗ್ಲಿ ಯಾವ್ದಾದ್ರು ಒಂದು ಸೇರಿಸ್ಕೊಳ್ಳೇಬೇಕು. ಮತ್ತೆ ವೆಜಿಟೇರಿಯನ್ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂದ್ರೆ ನಮಗೆ ದಾಲ್ಸ್ ಇದೆ, ಲೆಗ್ಯೂಮ್ಸ್ ಇದೆ, ತುವರ್ ದಾಲು, ಮಸೂರ್ ದಾಲು, ಈ ತರ ದಾಲ್ಸು ಸೇರಿಸ್ಕೋಬೇಕು. ವೆಜಿಟೇಬಲ್ಸ್ ಅಲ್ಲಿ ಸ್ವಲ್ಪ ರೂಟ್ ವೆಜಿಟೇಬಲ್ಸ್, ಗ್ರೌಂಡ್ ಕೆಳಗಡೆ ಬೆಳೆಯೋ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಅಂತೀವಿ. ಪೊಟೆಟೊ, ಯಾಮು, ಈ ತರ ಗಡ್ಡೆ ವೆರೈಟೀಸ್ ಅವಾಯ್ಡ್ ಮಾಡ್ಕೊಂಡು ಲೀಫಿ ವೆಜಿಟೇಬಲ್ಸು, ಬೀನ್ಸು, ಕ್ಯಾರೆಟು, ಪೀಸು, ಬೀಟ್ರೂಟು ಈ ತರ ಜಾಸ್ತಿ ಬಳಸ್ಕೋಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಫ್ಯಾಟು. ಎಲ್ಲರೂ ಓಕೆ ಡಯಟ್ ಮಾಡಬೇಕು ಅಂದರೆ, ಸಣ್ಣ ಆಗಬೇಕಂದ್ರೆ ಫ್ಯಾಟ್ ತೀರಾ ಕಮ್ಮಿ ಮಾಡಿಬಿಡ್ತಾರೆ. ಒಮೆಗಾ 3, ಒಮೆಗಾ 6 ಅನ್ನೋದು ಸ್ವಲ್ಪ ಫ್ಯಾಟು ಬಾಡಿಗೆ ಬೇಕಾಗಿದೆ. ಸೊ ಅದು ಆಲಿವ್ ಆಯಿಲು, ನಮ್ಮ ಗ್ರೌಂಡ್ನಟ್ ಆಯಿಲು, ರಿಫೈನ್ಡ್ ಆಯಿಲು ಒಂದು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅದು ತಲುಪುತ್ತೆ. ಮತ್ತೆ ವಾಟರ್ ತುಂಬಾನೇ ಇಂಪಾರ್ಟೆಂಟ್. ಒಂದು 1.5-2 ಲೀಟರ್ಸ್ ನಾವು ಕುಡಿಲೇಬೇಕು ಅಂತ ಅದು ದೇಹನೇ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಅದೇ ನಾವು ಒಂದು ದಿನಕ್ಕೆ ಬರೀ ಒಂದು 2-3 ಗ್ಲಾಸು, ಬ್ರೇಕ್ಫಾಸ್ಟ್ ತಿಂದ್ಮೇಲೆ 1 ಗ್ಲಾಸು, ಲಂಚು, ಡಿನ್ನರ್ ತಿಂದ್ಮೇಲೆ 1 ಗ್ಲಾಸ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಡಿಹೈಡ್ರೇಷನ್ನು, ಜಾಸ್ತಿ ಪ್ರಾಬ್ಲಮ್ಸು, ಸ್ಕಿನ್ ಪ್ರಾಬ್ಲಮ್ಸು, ಜಾಸ್ತಿ ಕಾನ್ಸ್ಟಿಪೇಷನು, ಕಿಡ್ನಿ ಪ್ರಾಬ್ಲಮ್ಸ್, ಇದೆಲ್ಲ ಡಿಹೈಡ್ರೇಷನ್ ಮತ್ತೆ ವಾಟರ್ ಇಂಟೇಕ್ ಕಮ್ಮಿ ಇರೋದ್ರಿಂದಾನೇ ಬರ್ತಾ ಇದೆ. ಒಂದೊಂದೇ ಶುರು ಆಗುತ್ತೆ. ಉಪವಾಸ ಮಾಡೋದು ಎಷ್ಟು ರೈಟ್ ಅಂತೀರಾ? ಈ ಡಯಟ್ ಒಂದು ನೆಪ ಹೇಳ್ಕೊಂಡು ಊಟ ಬಿಡೋದು ಎಲ್ಲ
ಅದು ತುಂಬಾನೇ ತಪ್ಪು. ಎಲ್ಲರೂ ಅನ್ಕೋತಾರೆ ಡಯಟ್ ಸಣ್ಣ ಆಗ್ಬೇಕಂದ್ರೆ ಫಸ್ಟ್ ನಾನು ಊಟ ಬಿಟ್ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಫ್ಯಾಟ್ ಡಯಟ್ಸ್ ಅಂತಾರೆ. ಅದು ಬರೀ ಸೂಪ್ ತಿಂತಾರೆ, ಮತ್ತೆ ಬರೀ ಫ್ರೂಟ್ಸ್ ತಿಂತಾರೆ, ಮತ್ತೆ ಫ್ಲೂಯಿಡ್ ಡಯಟ್ ಅಂತಾರೆ. ಅದು ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರೋ ವೈಟಮಿನ್ಸು ಮಿನರಲ್ಸು ಎಲ್ಲ ಕಮ್ಮಿ ಆಗ್ಬಿಟ್ಟು ತೀರಾ ಬಾಡಿ ವೀಕ್ ಆಗ್ಬಿಡತ್ತೆ. ಮತ್ತೆ ನೀವು ಕಮ್ಮಿ ಆಗ್ಬೇಕು ಅಂತ ಅದು ಮಾಡಿಬಿಟ್ಟು ನೀವು ತಿರ್ಗಾ ಆಹಾರ ಸ್ಟಾರ್ಟ್ ಮಾಡಿದ್ರೆ ತಿನ್ನಕ್ಕೆ, ತಿರ್ಗಾ ಡಬಲ್ ವೇಟ್ ಜಾಸ್ತಿ ಆಗತ್ತೆ. ಓವರಾಲ್ ಆಗಿ ಡಯಟಿಷಿಯನ್ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಒಂದು ಟಿಪ್ ಅನ್ನೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಶ್ವಿನಿಜಿ? ಟಿಪ್ ಅಂದರೆ ನೋಡ್ತಿರೋ ಎಲ್ಲ ವೀಕ್ಷರಿಗೂ ಫಸ್ಟು ನೀವೇ ಹೆಂಗಸರು, ಸೊ ನೀವು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡ್ರೇ ನೀವು ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೋಬೋದು. ಡಯಟು ತುಂಬ ಇಂಪಾರ್ಟೆಂಟ್. ಟೈಮ್ ಊಟ ಮಾಡಿ, ನಿಮ್ಮ ಕೆಲಸ ಜೊತೆಗೆ ಆಹಾರಕ್ಕೂ ಸ್ವಲ್ಪ ಗಮನ ಕೊಟ್ಟು ನೀವು ಮಾಡಿದ್ರೆ ಮಕ್ಕಳನ್ನು ನಿಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಿಮಗೆ ಒಂದು ಆಪರ್ಚುನಿಟಿ ಸಿಗತ್ತೆ. ಸೆಕೆಂಡ್, ಎಕ್ಸಸೈಸ್ ಹೇಳಿದ್ರ ಪ್ರಕಾರ ಮನೆ ಕೆಲಸ ಮಾಡ್ತಾ ಇರ್ತೀರಾ, ಬಟ್ ಇದಕ್ಕೂ ಸ್ವಲ್ಪ ಟೈಮ್ ನೀವು ಅದಕ್ಕೆ ಅಂತ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡ್ರು ದೇಹಕ್ಕೆ ಒಳ್ಳೆಯದು. ಓವರ್ ವೆಯ್ಟ್, ಒಬೆಸಿಟಿ, ಬೋನ್ ಪ್ರಾಬ್ಲಮ್ಸು, ಕ್ಯಾನ್ಸರ್, ಡಯಾಬಿಟೀಸ್, BP ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಅವಾಯ್ಡ್ ಮಾಡ್ಬೋದು. ಥರ್ಡ್ ಬಂದುಬಿಟ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಮನೆ ಕೆಲಸ ಇರಲಿ, ಹೊರಗಡೆ ಕೆಲಸ ಇರಲಿ, ತುಂಬ ಸ್ಟ್ರೆಸ್ ತೊಗೋಬೇಡಿ. ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ನಿಮ್ಮ ಹಾಬಿನೋ, ನಿಮಗೆ ಏನು ಇಷ್ಟನೋ ಹಾಬಿನೋ, ಅಥವಾ ಯೋಗ ಮಾಡೋದು, ಮ್ಯೂಸಿಕ್ ಕೇಳೋದು, ವಾಕಿಂಗ್ ಹೋಗೋದು, ಏನಿದ್ರೂ ಅದನ್ನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒಂದು ದಿವಸದಲ್ಲಿ ಅದಕ್ಕೂ ಟೈಮ್ ಒದಗಿಸ್ಬೇಕು. ಮತ್ತು ಸ್ಲೀಪ್ ತುಂಬ ಇಂಪಾರ್ಟೆಂಟು. ಎಲ್ಲ ನಿದ್ದೆ ಕೆಟ್ಟು ಹೋಗಿ ನಿಮ್ಮ ದಿನಾನೇ ನೆಕ್ಸ್ಟ್ ಡೇ ಫುಲ್ ಸ್ಪಾಯ್ಲ್ ಆಗುತ್ತೆ. ಸೊ ಸ್ಲೀಪ್ ಒಂದು 7 to 8 hours ಡೀಪ್ ಸ್ಲೀಪ್ ಮಾಡ್ಕೊಳ್ಳೇಬೇಕು. ಸೊ ನೀವು ಡಯಟು, ಎಕ್ಸಸೈಸು, ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ಸ್ಲೀಪು ನಿಮ್ಗೆ ಚೆನ್ನಾಗಿ ಬರುತ್ತೆ. ಇಂಟರ್ರಿಲೇಟೆಡ್ ಎಲ್ಲ ಒಂದು ಬಿಟ್ಟರೆ ಇನ್ನೊಂದು ಸರಿಯಾಗಿ ಹೋಗಲ್ಲ, ಒಂದು ಮಿಷಿನ್ ಥರ. ಸೊ ಇದೆಲ್ಲ ಮಾಡ್ಕೊಂಡ್ರೆ ಸ್ಲೀಪು, ಡಯಟು, ಎಕ್ಸಸೈಸು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲು ತುಂಬ ಚೇಂಜ್ ಆಗುತ್ತೆ. ನೀವು ತುಂಬ ಹೆಲ್ದಿಯಾಗಿ ಫೀಲ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಶಾರ್ಟ್ ಪೀರಿಯಡಲ್ಲಿ ಒಳ್ಳೊಳ್ಳೆ ಟಿಪ್ಸ್ನ ಕೊಟ್ಟಿದ್ದೀರಾ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಸಬಿತಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಅಶ್ವಿನಿ ಅವರು ಹೇಳೋ ಹಾಗೆ ಒಂದು ಕುಟುಂಬದಲ್ಲಿ ಹೆಣ್ಮಗಳು ಚೆನ್ನಾಗಿದ್ಲು ಅಂದರೆ, ಹೆಲ್ದಿ ಆಗಿದ್ರು ಅಂದರೆ ಇಡೀ ಕುಟುಂಬನೇ ನಗ್ನಗ್ತಾ ಚೆನ್ನಾಗಿರುತ್ತೆ. ಯಾಕಂದರೆ ಕುಟುಂಬದ ಜವಾಬ್ದಾರಿ, ಸ್ಟ್ರೆಸ್ಸು, ಕೆಲಸ ಅಂಥೇಳಿ ಎಲ್ಲ ಹೆಣ್ಮಕ್ಳು ಅವರ ಆರೋಗ್ಯನೇ ಮರ್ತು ಬಿಡ್ತಾರೆ. ಆದರೆ ಅದರಿಂದ ಆಗುವಂಥ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ. ಸೊ ಡಯಟ್ ಅಂತಂದರೆ ಏನು, ಆ್ಯಕ್ಚುಲಿ ಡಯಟ್ ಮಾಡೋರು ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನಿಮಗೆ ಇವತ್ತು ಸಿಕ್ತು ಅಂದ್ಕೊಳ್ತೀನಿ. ಬ್ಯೂಟಿ ಜೊತೆಗೆ ಆರೋಗ್ಯ ಕೂಡ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.